ಈ ಬೆಳಕು ಮಾರ್ಗದಲ್ಲಿ ಹೋಗ್ತಿರುವಂತವ್ರನ್ನ ಎದಕ್ಕಪ್ಪ ದೇವ್ರು ಇದೇ ಮಾರ್ಗದಲ್ಲೇ ನಮ್ಮ ನಡೆಸ್ತಾನ, ಇದೇ ಕಷ್ಟಗಳಲ್ಲಿ ಇದೇ ಬಾಧುಗಳಲ್ಲೇ ನಾವು ಹಿಂಗೆ ಜೀವಿಸ್ತಿರ್ಬೇಕಾ ಅಂತ ಹೇಳಿದ್ರೆ, ಹಿಂಗೆ ಜೀವಿಸ್ತಿರ್ಬೇಕ ಅನ್ನೋದು ಏನಿಲ್ಲ. ದೇವ್ರು ಇದು ಕೂಡ ಒಂದು ಎಂಡಿಂಗ್ ಇರ್ತಾನ. ಇವೆಲ್ಲವೂ ಕೂಡ ನಮಗೆ ಅನುಭವಕ್ಕೆ, ನಾವಿನ್ನ ಬಲ ಹೊಂದಕ, ನಾವಿನ್ನ ಶಕ್ತಿ ಹೊಂದಾಗ ಮನುಷ್ಯರು ಯಾವ ರೀತಿ ಎದರ್ ನೋಡ ಅಂತೇಳಿ ತಿಳ್ಸಕ, ನಾವು ಆತ್ಮೀಯ ಜೀವಿತದಲ್ಲಿ ಓದ್ತಿರುವಾಗ ನಾವೆಲ್ಲಿ ಬಲಹೀನರಾಗಿರಬಾರ್ದು, ಎಲ್ಲಿ ನಾವು ಕೃಂಗಬಾರ್ದು, ಯಾವ್ದನ್ನ ನೋಡಿ ಭಯಪಡುವಂತರಾಗಿರಬಾರ್ದು. ನಾವು ಧೈರ್ಯವಾಗಿರ್ಬೇಕು. ಎದಕ್ಕಂದ್ರೆ ನನಗೆ ಹಿಂಸೆ ಬಂದವ, ನಿನಗೂ ಬರ್ತಾವ ಅಂತ ಹೇಳೋದು. ಆಕ್ಚುಲಿ ಹೇಳ್ಬೇಕಂದ್ರೆ ದೇವ್ರಿಗೆ ಹಿಂಸೆ ನಮ್ಗೆ ಇನ್ನೂ ಬಂದವ. ಆತ ಅನುಭವಿಸಿರುವಂತ ಹಿಂಸೆಗಳು ನಾವ್ ಇನ್ನೂ ಅನುಭವಿಸೇ ಇಲ್ಲ. ತನ್ನ ಪಕ್ಕಕ್ಕಿರೋರೇ ತನ್ನ ಹಿಡ್ಕೊಟ್ಟು ಸಿಲ್ವಾಗ ಹಾಕ್ಸಾರ. ತನ್ನ ಜೊತೆಗೆ ಇದ್ದು, ತನ್ನ ಜೊತೆಗೆ ತಿರುಗಿ, ತನ್ನ ಬಗಲಿಗೆ ಇದ್ದು, ತನ್ನ ಬಗಲಿರೋನೇ ಹಿಡ್ಕೊಟ್ಟನ. ಅದ್ ಹೆಂಗಿರ್ತದೆ ಹೇಳು? ಅದನ್ನೆಷ್ಟು ನೋವಿರ್ತದೆ ಹೇಳು? ಮತ್ತೆ ಯೇಸು ಎಲ್ಲಿ ಹೋಗ್ತಾನ ಅಲ್ಲಿ ಅದ್ಭುತ ಕಾರ್ಯಗಳು ಮಾಡೋಣ, ಸ್ವಸ್ಥತೆ ಕಾರ್ಯಗಳು ಮಾಡೋಣ, ಕುಳ್ರಿಗೆ ಕಣ್ಣು ಕೊಟ್ಟನ, ಕಾಲಿದವ್ರು ಕಾಲು ಕೊಟ್ಟನ, ಸತ್ತವ್ರನ್ನ ಎದ್ದಾಳಿಸೋಣ, ಊಟ ಇಲ್ಲದವ್ರಿಗೆ ಊಟ ಕೊಟ್ಟನ, ಎಲ್ಲ ಮಾಡೋಣ. ಲಾಸ್ಟ್ಗೆ ಅವರೇ ಬಂದು ಏನ್ ಮಾಡ್ಯಾರ ಹೇಳು? ಸಿಲುವೆಗೆ ಹಾಕ್ಸಾರ. ನಾವ್ ಇವಾಗ ಕೂಡ ನಮ್ಮವರೇ ನಮಗ್ ಮಾಡ್ತಾ ಇರಲ್ಲ, ನಮ್ಮವರೇ ನಮಗ್ ಅರೆ ಮತ್ತೆ ಯೇಸು ಕೂಡ ಬೇರೆಯವ್ರು ಮಾಡಿಲ್ಲ, ತನ್ನ ಶಿಷ್ಯರೇ ಮಾಡಿರೋದು, ಪಕ್ಕಕ್ಕಿರೋರೇ ಮಾಡಿರೋದು. ನನಗೆ ಹೆಂಗ ನಡೆದೈತೋ ನಿಮಗ್ ಕೂಡ ಹಂಗೇ ನಡೀತೈತೆ. ನೀವ್ ಇದ್ರಾಗ ಏನ್ ದೊಡ್ಡ ಆಶ್ಚರ್ಯ ಪಡೋ ಅವಶ್ಯಕತೆನೂ ಇಲ್ಲ, ಅದನ್ನ ಹಿಡ್ಕೊಂಡು ಬಾಧೆ ಪಡೋ ಅವಶ್ಯಕತೆನೂ ಇಲ್ಲ. ನನ್ನ ಸಲುವಾಗಿ ನೀನು ಹಿಂಸಿಸ್ತದಾರ, ನೀನು ಸಂತೋಷ ಪಡೋಣ. ನಾನು ಆಮೇನ್. ಪರಲೋಕದಲ್ಲಿ ನಿನಗೆ ಉನ್ನತವಾದ ಬಹುಮಾನ ಐತದ. ಆಮೇನ್. ಹೌದಾ ಇಲ್ಲ? ಒಬ್ಬರು ನಮ್ಗೆ ದ್ವೇಷಿಸ್ತಾ ಇರಂದ್ರೆ ನಾವು ಸಂತೋಷ ಪಡ್ಬೇಕು. ನಾವು ಬಾಕ್ಲಕೊಂಡು ಹೋಗಿ ಸಂತೋಷ ಪಡ್ಬೇಕ ಮನ್ಯಾಗ. ಎದಕ್ಕೆ ಹೇಳು? ದೇವ ನನಗೆ ಕೃಪೆ ಕೊಟ್ಟಿಯಪ್ಪ, ನಿನ್ನ ಸಲುವಾಗಿ ನಾನು ನಿಂದೆ ಅನುಭವಿಸಂತ ಕೃಪೆ ನನಗೆ ಕೊಟ್ಟಿಯಲ್ಲ. ಇವಾಗ ಲೋಕದಲ್ಲಿ ನಿಂದೆ ಅನುಭವಿಸಿದ್ರೆ ಬ್ಯಾರದು. ಹೌದಾ ಇಲ್ಲ? ಲೋಕದಲ್ಲಿ ಅನುಭವಿಸಿದ್ರೆ ಬೇರೆ, ಆದ್ರೆ ದೇವ್ರ ಸಲುವಾಗಿ ನಾವು ನಿಂದೆ ಅನುಭವಿಸ್ತೀವಿ ನೋಡು, ಅದು ಉನ್ನತವಾದ ಆಶೀರ್ವಾದ. ಅದು ಎಲ್ಲರಿಗೂ ಸಿಗೋದಿಲ್ಲ, ಅದು ಭಾಗ್ಯ. ಎಲ್ಲರಿಗೂ ಸಿಗ್ತತಾ? ಸಿಗೋದಿಲ್ಲ. ಅದು ದೇವ್ರ ಮಕ್ಕಳು ಕೂಡ ಎಲ್ಲರಿಗೂ ಸಿಗೋದಿಲ್ಲ. ಅದು ಹೊಂದಬೇಕಂದ್ರೆ ಅದು ಕೃಪೆ ಇರ್ಬೇಕ. ಆಮೇನ್. ಕೃಪೆ ಇರ್ಬೇಕ. ಲೋಕದಲ್ಲಿ ಇರೋರು ಎಲ್ಲರೂ ನಿಂದಿಸ್ತಿರ್ತಾರೆ, ಅವ್ನು ಹಂಗ್ ಮಾಡ್ದ, ಇವ್ನು ಹಿಂಗ್ ಮಾಡ್ದ, ಆ ನಿಂದೆಗಳು ಬೇರೆ ಅವು. ಅದ್ರ ದೇವ್ರ ಸಲುವಾಗಿ ನಾವು ನಿಂದೆ ಅನುಭವಿಸ್ತೀವಿ ನೋಡು. ದೇವಾ ನಿನ್ ರಾಜ್ಯನ ಕಟ್ಟಬೇಕು, ನಿನ್ ಚಿತ್ತ ನೆರವೇರಿಸ್ಬೇಕು, ಆತ್ಮಗಳು ಸಂಪಾದಿಸ್ಬೇಕು ಅಂತೇಳಿ ನಾವು ನಿಂತ್ಕೊಂಡು ಹೋರಾಡ್ತಿರ್ತೀವಿ ನೋಡು. ಅವು ಬರ್ತಾವ ನೋಡು ಆ ಶ್ರಮಗಳು. ಅದು ಉನ್ನತವಾದ ಆಶೀರ್ವಾದ. ಅದು ಎಲ್ಲರಿಗೂ ಸಿಗೋದಿಲ್ಲ. ಅದು ನಮಗೆ ದೇವ್ರು ಇಷ್ಟು ಬೇಗ ಕೊಟ್ಟಾನ ಅಂತ ಹೇಳಿದ್ರೆ ಅದು ದೇವ್ರು ನಮ್ಮ ಮೇಲೆ ಇಟ್ಟಿರೋ ಉನ್ನತವಾದ ಕೃಪೆ ಅದು. ಆಮೇನ್. ಸಂತೋಷ ಪಡ್ಬೇಕು, ನಾವು ಆನಂದ ಪಡ್ಬೇಕು. ಇಷ್ಟು ಉನ್ನತವಾದ ಆಶೀರ್ವಾದ ನನಗೆ ಕೊಟ್ಟಿಯಲ್ಲಪ್ಪ, ಈ ಆಶೀರ್ವಾದ ನಾನು ಯಾವಾಗ ಮಿಸ್ ಆಗ್ಬಿಡ್ತಿದ್ದೇನೆ ಇದ್ರನಾಗ. ನಾನು ಇದ್ರನಾಗ ಆಶೀರ್ವಾದಾಗ ನಾನು ಕೂಡ ಪಾಲುಭಾಗಸ್ಥನ ಆಗಿದ್ದೀನಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರಪ್ಪ ನಾವು. ಆಮೇನ್. ಅದಕ್ಕೆ ಅಪೊಸ್ತಲರು ಕೂಡ ಏನ್ ಮಾಡ್ತಾರೆ ಗೊತ್ತಾ? ಹಿಂಗೆ ಹೇಳ್ತಾರ, ನೀನ್ ಸ್ವಾರ್ಥ ಹೇಳಬಾರ್ದು, ಸ್ವಾರ್ಥ ಸಾರಬಾರ್ದು, ನೀವೇನ್ ದೊಡ್ಡ ಮಂದಿರ ಕಟ್ತೀರಿ, ನೀವೇನ್ ದೊಡ್ಡ ಆತ್ಮಗಳು ಕಟ್ತೀರಿ, ಏನ್ ಅನ್ಕೊಂಡ್ರಿ ನೀವು ಅಂತ ಹೇಳಿ ಬಂದು ಅಪೊಸ್ತಲರು ಬಂದು ಹೇಳ್ತಿರ್ತಾರ. ಲಾಸ್ಟಿಗೆ ಏನ್ ಮಾಡ್ತಾರ ಗೊತ್ತಾ? ಅಪೊಸ್ತಲರು ಹಿಂಸಿಸ್ತಾರ. ಹಿಂಸಿಸಿದಾಗ ಅವ್ರು ಏನ್ ಮಾಡ್ತಾರ ಗೊತ್ತಾ? ನೋಡ್ರಿ, ಓದಿಸ್ತೀನಿ. ಅಪೊಸ್ತಲ ಕೃತ್ಯಗಳು 5ನೇ ಅಧ್ಯಾಯ 40ನೇ ವಚನ. ಅವರು ಅವನ ಮಾತಿಗೆ ಒಪ್ಪಿ ಅಪೊಸ್ತಲರನ್ನು ಕರೆಸಿ ಹೊಡಿಸಿ. ಏನ್ ಮಾಡಾರಂತ? ಅಪೊಸ್ತಲರನ್ನು ಕರೆಸಿ ಹೊಡಿಸಿ ಯೇಸುವಿನ ಹೆಸರನ್ನು ಹೇಳಿ ಮಾತಾಡಬಾರದೆಂದು. ಯೇಸುವಿನ ಹೆಸರು ಹೇಳಿ ನೀವು ಅಸಲು ಮಾತಾಡಬಾರ್ದು. ನೀವು ಏನ್ ಪದೇ ಪದೇ ಯೇಸು ಸ್ವಾಮಿ, ಪ್ರೇಯರು, ಭಕ್ತಿ ಇವೇನಾ ನಿಮಗೆ? ಬೇರೆದಿಲ್ಲ? ಯೇಸು 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 ಅಂತ ಬರೇ ಭಕ್ತಿ, ಯೇಸು ಸ್ವಾಮಿ, ಪ್ರೇಯರು ಇದೇನಾ? ಅದಕ್ಕೆ ಏನ್ ಮಾಡ್ತಾರಂತ? ಹೊಡಿಸಿ ಹಿಂಸಿಸ್ತದಾರ. ಅವ್ರೇನ್ ಮಾಡಾರ? ಅಪೊಸ್ತಲರು ತಾವು ಆ ಹೆಸರಿನ ನಿಮಿತ್ತವಾಗಿ ಅವಮಾನ ಪಡುವುದಕ್ಕೆ ಯೋಗ್ಯರೆನಿಸಿಕೊಂಡವೆಂದು ಸಂತೋಷಿಸುತ್ತಾ. ಎದಕ್ ಸಂತೋಷ ಪಟ್ಟರಂತ ಅವರು? ಆ ಹೆಸರಿನ ನಿಮಿತ್ತ ಅವಮಾನ ಪಡುವುದಕ್ಕೆ ನಾವು ಯೋಗ್ಯರೆಂದು ಎಣಿಸಿ. ದೇವಾ ನಮ್ಗೆ ಎಂತ ಯೋಗ್ಯತೆ ಕೊಟ್ಟಿಯಲ್ಲಪ್ಪ. ಏನ್ ಯೋಗ್ಯತೆ ಕೊಟ್ಟನ? ಐಶ್ವರ್ಯ ಕೊಟ್ಟನ, ಅಂತಸ್ತು ಕೊಟ್ಟನ, ಇಲ್ಲಾಂದ್ರೆ ಬಿಲ್ಡಿಂಗ್ ಕೊಟ್ಟನ, ಕಾರ್ ಕೊಟ್ಟನ. ಇವರಿಗೆ ಎದಕ್ ಸಂತೋಷ ಪಡ್ತಾರಂತ ಹೇಳಿದ್ರು? ನಿನ್ನ ಸಲುವಾಗಿ ನಾವು ಅವಮಾನ ಹೊಂದಿವಲ್ಲ, ಅದಕ್ಕೆ ನಾವು ಯೋಗ್ಯರು. ಆಮೇನ್. ಹಲ್ಲೆಲೂಯಾ. ಇವ್ರು ನೋಡಿ, ಅಪೊಸ್ತಲರಿಗೆ ಸಂತೋಷಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಏನೋ ಇವರಿಗೆ ಒಂದು 10 ಕೋಟಿ ಲಾಟ್ರಿ ತಗಲಿಲ್ಲ, ಇವರಿಗೆ ಐಶ್ವರ್ಯ ಇವರಿಗೆ ಬಂದೈತಂತ ಸಂತೋಷ ಇಲ್ಲ. ಯೇಸುವಿನ ನಿಮಿತ್ತ ಅವಮಾನ ಹೊಂದುವಂತ ಆ ಒಂದು ಭಾಗ್ಯ, ಆ ಒಂದು ಯೋಗ್ಯತೆ ನನಗೆ ಬಂದೈತಲ್ಲ ಅಂತೇಳಿ ಸಂತೋಷ ಪಡ್ತಾರಂತ. ಆಮೇನ್. ಹಲ್ಲೆಲೂಯಾ. ನಾವ್ ಹಂಗ ಸಂತೋಷ ಪಡ್ಬೇಕ. ನಮ್ಮನ್ನ ಯಾರಾದ್ರೂ ಹಿಂಸಿಸ್ತಿರ್ತಾರ ಅನ್ಕೋ, ಯಾರಾದ್ರೂ ನಮ್ಮನ್ನ ಬಾಧೆ ಪಡಿಸ್ತಿರ್ತಾರ ಅನ್ಕೋ, ಈ ಯೋಗ್ಯತೆ ದೇವರ ನೀನ್ ನನಗೆ ಕೊಟ್ಟಿಯಲ್ಲ ಅಂತೇಳಿ ನಾವು ಸಂತೋಷ ಪಡ್ಬೇಕು.
ಯಾಕಂದ್ರೆ ಭಕ್ತಿ ಮಾಡಿ ಪ್ರೇಯರ್ ಮಾಡಿ ಸಂಡೇ ಕುತ್ಕೊಂಡು ಪ್ರೇಯರ್ ಮಾಡಿ ಹೋಗೋರು ಎಷ್ಟೋ ಜನ ಇರ್ತಾರ. ಬಂದ್ವಿ ಸಂಡೇ ಕುತ್ಕೊಂಡ್ವಿ ಪ್ರಾರ್ಥನೆ ಮಾಡಿದ್ವಿ ಹೋಗಿವಿ, ಆ ತೃಪ್ತಿ ಆಯ್ತು. ಏನಂದ್ರೆ ಸಂಡೇ ಹೊತ್ತು ಪ್ರೇಯರ್ಗೆ ಹೋಗಿ ಬಂದಿನ ತೃಪ್ತಿ ಇರ್ತೈತೆ ಭಾರಿ ಮಂದಿಗೆ. ಏನೋ ಒಂದು ಆಶೀರ್ವಾದ, ಏನೋ ಸಂಡೇ ಹೋಗಿ ಅಲ್ಲಿ ಹೋಗಿ ಕಾಲಿಟ್ಟು ಬಂದ್ರೆ ನಮ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಸಂಡೇ ಪ್ರೇಯರ್ಗೆ ಹೋಗಿ ಬಂದಿನಿ, ದೇವ್ರ ಆಶೀರ್ವಾದ ನನ್ನ ಕುಟುಂಬ ಬರ್ತಾ ಅನ್ಕೊಂಡ್ರೆ ಭಾರಿ ಮಂದಿ ಇರ್ತಾರ. ಆದ್ರೆ ದೇವ್ರ ಸ್ಥಳವಾಗಿ ನಿಂದೆ ಅವಮಾನ ಅನುಭವಿಸ್ತಾರ ನೋಡು, ಅವ್ರು ಉನ್ನತವಾದ ಆಶೀರ್ವಾದಕ್ಕೆ ಬಾಧ್ಯರವ್ರು. ಆಮೇನ್, ಹಲ್ಲೆಲೂಯಾ. ಅದು ಅಪೊಸ್ತಲರಿಗೆ ಸಿಕ್ಕೈತದು. ಅಪೊಸ್ತಲರಿಗೆ ಸಿಕ್ಕಿದ್ರೆ ಅಪೊಸ್ತಲರು ಹೇಳ್ತಾರ, ದೇವರ ನಿಮಿತ್ತ ನಾವು ಅವಮಾನ ಅನುಭವಿಸ್ತಾ ಇದೀವಲ್ಲ, ಅದು ನಮ್ಗೆ ಯೋಗ್ಯ, ಅದು ನಮಗೆ ಸಂತೋಷ. ಹೋಗಿ ಅಲ್ಲವರಿಗೆ ಹೇಳಿ ಸುಮ್ಮನೆ ಅದಾರ. ನೆಕ್ಸ್ಟ್ ಏನ್ ಮಾಡ್ತಾರ ನೋಡು, ಪ್ರತಿದಿನ ಎಡೆಬಿಡದೆ ದೇವಾಲಯದಲ್ಲಿಯೂ ಮನೆ ಮನೆಯಲ್ಲಿಯೂ ಉಪದೇಶ ಮಾಡುತ್ತಾ ಕ್ರಿಸ್ತನಾದ ಯೇಸುವಿನ ವಿಷಯವಾದ ಶುಭ ವರ್ತಮಾನವನ್ನು ಸಾರುತ್ತಾ ಇದ್ದರು. ಅಷ್ಟು ಹಿಂಸೆ ಆದ್ರು, ಅಷ್ಟು ಅವಮಾನ ಆದ್ರು, ಏನಾದ್ರು ಏನ್ ಮಾಡ್ತಾರ ಮತ್ತೆ ಮನೆಗೆ ಹೋಗಿ ಪ್ರತಿದಿನ ಮನೆಗೆ ಹೋಗಿ ಮತ್ತೆ ಸ್ವಾರ್ಥ ಸಾರಿ ಮತ್ತೆ ದೇವ್ರ ಬಗ್ಗೆ ಪ್ರಕಟಿಸಿ ಮತ್ತೆ ದೇವರು ಶುಭ ವರ್ತಮಾನ ಸಾರ್ತಾರ. ಆಮೇನ್, ಹಲ್ಲೆಲೂಯಾ. ನೋಡ್ರಿ ಅವ್ರು ಅದೊಂದು ಭಾಗ್ಯ ಅಂತ ಎನಿಸ್ತದಾರ. ಅವ್ರು ಅದೊಂದು ಆಶೀರ್ವಾದ, ಅದು ನಮಗೆ ಉನ್ನತವಾದ ಆಶೀರ್ವಾದ, ಉನ್ನತವಾದ ಕೃಪೆ ಅದು. ಅಲ್ಲಪ್ಪ ನಿಮ್ಮನ್ನ ಕರೆಸಿ ಅಂತ ಪರಿ ಬಡದು ಅಂತ ಪರಿ ನಿಮ್ಗೆ ಹಿಂಸಿಸರಲ್ಲ, ಅದು ನಮ್ ಭಾಗ್ಯ, ಅದು ನಮ್ ಕೃಪೆ. ಹಲ್ಲೆಲೂಯಾ. ನಿಮಗೆ ಅದು ಹೆಂಗ್ ಕಾಣಕತ್ತೇನೋ ಗೊತ್ತಿಲ್ಲ, ನಿಮಗೆ ಅದು ಅವಮಾನ ಕಾಣಕತ್ತೋ, ಆ ಅವಮಾನ ಕೂಡ ನಮಗೆ ಯೋಗ್ಯಕರವಾದಂತ ಅಂತ ಹೇಳ್ತಾರ. ನೋಡ್ರಿ, ದೇವರ ದೃಷ್ಟಿ, ದೇವ್ರ ಆಲೋಚನೆ ಹೆಂಗಿರ್ತಾವ, ಲೋಕ ಆಲೋಚನೆ ಹೆಂಗಿರ್ತಾವ. ಲೋಕ ಆಲೋಚನೆ ಹೆಂಗಿರ್ತಾವ ಅಂದ್ರೆ, ಈ ಅವಮಾನ ಒಂದ್ರಲ್ಲ, ಈ ಅವಮಾನ ಪಟ್ಟದಲ್ಲ, ಇವ್ರಿಗೆ ಅವಮಾನ ಬಂದತ್ತಲ್ಲ ಅಂತ ಆಲೋಚನೆ ಮಾಡ್ತಾರ. ಆದ್ರೆ ಈ ಅವಮಾನ ನಮಗೆ ಯೋಗ್ಯಕರವಾದದ್ದಂತ. ಆಮೇನ್, ಇದು ನಮ್ಗೆ ಆಶೀರ್ವಾದಕರವಾದದ್ದಂತೆ. ಹೋಗಿ ಬಂದೈತೆ ಅಂತ ಹೇಳಿ ಅಲ್ಲೇ ಕೃಂಗಿ, ಅರೆ ಇದು ಅವಮಾನ ಬಂದೈತಲ್ಲ, ಈ ನಿಂದೆ ನನಗೆ ಬಂದೈತಲ್ಲ, ಈ ಒಂದು ಪರಿಸ್ಥಿತಿ ನನಗೆ ಬಂದೈತಲ್ಲ ಅಂತ ಹೇಳಿ ಅಲ್ಲೇ ಕೃಂಗಿ ಕೂತ್ಕೊಂಡಿಲ್ಲ. ಮತ್ತೆ ಎದ್ದು ಮತ್ತೆ ದಿನ ಬೆಳಗ್ಗೆ ಹೋಗಿ ಮನೆಗೆ ಸ್ವಾರ್ಥ ಸಾರ್ತಾರ. ಆಮೇನ್, ಮತ್ತೆ ಸ್ವಾರ್ಥ ಸಾರ್ತಾರ, ಮತ್ತೆ ಶುಭ ವರ್ತಮಾನ ಸಾರ್ತಾರ. ಎದಕ್ಕಂದ್ರೆ ನನ್ನ ದೇವ್ರ ಸಜೀವನು. ಆಮೇನ್. ನಾನು ಆತನ ರಾಜ್ಯನ ಕಟ್ಟೋದು ಐತೆ. ನಮ್ಮನ್ನ ಕರೆದಿರೋದೇ ದೇವರು. ನಾವು ಹಿಂಸಿಸರ, ನಿಮ್ಗೆ ಹಿಂಸಿಸ್ತಾರ. ನೀನ್ ನನ್ನ ಮರಗದಲ್ಲಿ ಬಂದೆ ಅಂದ್ರೆ ನೀನೇನು ಉಪೇಕ್ಷಿಸ್ಕೊಂಡು ನಾನು ಸಿಲುಬೆನ ಎತ್ಕೊಂಡು ನೀನು ಬಾಂಧನ. ಸಿಲುಬೆ ಅಂದ್ರೆ ಏನು? ಶ್ರಮ. ಸಿಲುಬೆ ಅಂದ್ರೆ ಏನು? ನಿಂದೆ. ಸಿಲುಬೆ ಅಂದ್ರೆ ಏನು? ಅವಮಾನ. ಇನ್ನೊಂದಿಲ್ಲ, ಸಿಲುಬೆ ಅಂದ್ರೇನೆ ಮರಣ. ಆಮೇನ್. ಸಿಲುಬೆ ಅಂದ್ರೆ ಸಿಲುಬೆನ ಎಲ್ಲ ಎತ್ಕೊಂಡು ಹೋದಾನ, ಮರಣಕ್ಕೆ ಎತ್ಕೊಂಡು ಹೋದಾನ. ನಾವು ಒಂದು ಸರಿ ಆತನ ಸಿಲುಬೆನ ಎತ್ಕೊಂಡೆ ನಾವು ನಡೀತಾ ಇದ್ವಿ, ಪ್ರಯಾಣ ಮಾಡ್ತಾ ಇದೀವಿ ಅಂದ್ರೆ ಆತನ ಸಲುವಾಗಿ ನಾವು ಪ್ರಾಣ ಕೊಡ್ತಾ ಇದೀವಿ ಅಂತ ಡಿಸೈಡ್ ಆಗ್ಬೇಕು. ಆಮೇನ್, ಹಲ್ಲೆಲೂಯಾ. ಯಾವಾಗ ನಿನ್ನ ಸಲುವಾಗಿ ನಾನು ಪ್ರಾಣ ಕೊಡಕ್ಕೆ ಸಿದ್ಧನಾಗಿನಿ, ಅದಕ್ಕೆ ನಿನ್ನ ಸಿಲುಬೆ ನಾನು ಓಡ್ತಾ ಇದೀನಿ. ಸೆಂಟರ್ನಾಗ ಕೊರಡೆ ದೆಬ್ಬಗಳು ಬೀಳ್ತಾವ, ಮುಳ್ಳು ಕಿರೀಟ ಇಡ್ತಾರ, ಕೋಡಲಿಂದ ಬಾಧಿಸ್ತಾರ. ಅದೆಲ್ಲ ಲೋಕ ರಕ್ಷಣೆಗಾಗಿ, ಆಮೇನ್, ಅನೇಕರ ಆಶೀರ್ವಾದಕ್ಕಾಗಿ. ನಮಗ್ ಬರೋ ಪ್ರತಿ ಅವಮಾನ ಕೂಡ ಅದು ಅನೇಕರಿಗೆ ಆಶೀರ್ವಾದಕರವಾಗಿ. ಅದು ಮರಿಬಾರ್ದು ನಾವು. ನನಗೆ ಅವಮಾನ ಬಂದೈತಂದ್ರೆ ಈ ಅವಮಾನ ಅನೇಕ ರಕ್ಷಣೆಗಾಗಿ, ಆಮೇನ್, ಅನೇಕ ಆಶೀರ್ವಾದಕ್ಕಾಗಿ. ಅದಕ್ಕೆ ದೇವ್ರು ನಾನು ಎನ್ನಿಕಣ್ಣ, ಅನ್ನೊಂದು ಆನಂದ ನಮಗಿರ್ಬೇಕು, ಅನ್ನೊಂದು ಸಂತೋಷ ನಮಗಿರ್ಬೇಕು.